ತೆಲುಸು ಕದ ಅಂದ್ರೆ ಗೊತ್ತಲ್ಲ ಅನ್ನೋ ಅರ್ಥ ಬರುತ್ತೆ. ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ರೊಮ್ಯಾಂಟಿಕ್ ಡ್ರಾಮಾನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ OTT ಅಲ್ಲಿ ಅದರಲ್ಲೂ ಕೂಡ ಕನ್ನಡದಲ್ಲಿ ಅವೈಲೇಬಲ್ ಇರೋದ್ರಿಂದ ಒಂದ್ಸಲ ನೋಡಬಹುದು ಅಂತ ಹೇಳ್ತೇನೆ. ಕಳೆದ ತಿಂಗಳು ದೀಪಾವಳಿಗೆ ರಿಲೀಸ್ ಆದಂತ ಈ ಸಿನಿಮಾ ಮಿಕ್ಸ್ಡ್ ರಿವ್ಯೂಸ್ ಅನ್ನ ಪಡ್ಕೊಂಡಿರುತ್ತೆ. ಸಿನಿಮಾದ ಮೇನ್ ಪ್ಲಾಟ್ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ನಮ್ಮ ಚೀಫ್ ಚೆಫ್ ವರುಣ್ ಅಂಜಲಿನ ಮದುವೆ ಆಗಿ ಸುಖವಾಗಿರ್ತಾನೆ. ಆದ್ರೆ ಇವರಿಬ್ಬರಿಗೂ ಮಗು ಆಗಲ್ಲ ಅನ್ನೋ ವಿಷಯ ಗೊತ್ತಾಗಿ ಇವನ ಎಕ್ಸ್ ಗರ್ಲ್ ಫ್ರೆಂಡ್ ರಾಗ ಇವರ ಮಗುವಿಗೆ ಸರೋಗೆಸಿ ಮದರ್ ಆಗಿ ಬರ್ತಾಳೆ. ನಂತರ ಈ ಮೂವರ ನಡುವೆ ಏನ್ ನಡೆಯುತ್ತೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಇಂಥ ಒಂದು ಯೂನಿಕ್ ಕಾನ್ಸೆಪ್ಟ್ ನ ಇಟ್ಕೊಂಡು ಒಂದು ಇಂಟ್ರೆಸ್ಟಿಂಗ್ ಡ್ರಾಮಾವನ್ನ ಕಟ್ಟಿಕೊಡುವಲ್ಲಿ ನಿರ್ದೇಶಕರು ಎಡವಿದ್ದಾರೆ. ಸಿನಿಮಾದ ಕಥೆ ಈಗೋ ಹಾಗೂ ಎಮೋಷನ್ ಸುತ್ತ ಇರುತ್ತೆ. ಸಿನಿಮಾದ ಮೇನ್ ಪ್ಲಾಟ್ ಹೊಸದಾಗಿದ್ರು ಕೂಡ ಇದಕ್ಕೆ ಸಿಮಿಲರ್ ಆದ ಸಾಕಷ್ಟು ಕಥೆಗಳನ್ನ ನಾವು ಈಗಾಗಲೇ ನೋಡಿದ್ದೇವೆ. ಉದಾಹರಣೆಗೆ ಹೇಳೋದಾದ್ರೆ ಬಿಟ್ಟು ಹೋದಂತ ಹೀರೋಯಿನ್ ಮತ್ತೆ ಹೀರೋ ಲೈಫ್ ಗೆ ಬರುವಂತದ್ದು. ಆದ್ರೆ ಇಲ್ಲಿ ಯಾವ ಟೈಮಲ್ಲಿ ರಿಟರ್ನ್ ಬಂದ್ಲು ಅನ್ನೋದು ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ನಿರ್ದೇಶಕರು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ರು ಅದನ್ನ ಆಲ್ಮೋಸ್ಟ್ ಫಸ್ಟ್ ಹಾಫ್ ಅಲ್ಲೇ ಹೇಳಿದ್ದಾರೆ. ಅದರಿಂದ ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಗ್ ಅನ್ಸುತ್ತೆ. ಈ ಸಿನಿಮಾ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಗೆ ಸ್ವಲ್ಪ ಮಟ್ಟಿಗೆ ಇಷ್ಟ ಆಗ್ಬಹುದು. ಆದ್ರೆ ಮಾಸ್ ಆಡಿಯನ್ಸ್ ಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗಲ್ಲ. ಜಾಕ್ ಸಿನಿಮಾದ ಸೋಲಿನ ನಂತರ ಸಿದ್ದು ಜನ್ನಲಗಡ್ಡ ಅವರಿಂದ ಬರ್ತಿರುವಂತ ಸಿನಿಮಾ ಇದು. ಈ ಸಿನಿಮಾದಲ್ಲಿ ನೇರ ನುಡಿಯ ವ್ಯಕ್ತಿತ್ವ ಇವ್ರದ್ದು. ಕೆಲವು ಕಡೆ ಇವರ ಆಕ್ಟಿಂಗ್ ಅತಿ ಅನ್ಸಿದ್ರು ಕೂಡ ಉಳಿದ ಕಡೆ ಸೆಟಲ್ಡ್ ಆಗಿ ಆಕ್ಟ್ ಮಾಡಿದ್ದಾರೆ. ನಮ್ಮ ಶ್ರೀನಿಧಿ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಸ್ವಲ್ಪ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮೂವಿಲಿ ಇವರಿಗೆ 2 ತರ ಲುಕ್ ಇದ್ದು 2ರಲ್ಲೂ ಕೂಡ ಅಂದವಾಗಿ ಕಾಣಿಸಿದ್ದಾರೆ. ಹಾಗೆ ಇವರಿಗೆ ಕೊಟ್ಟಂತ ಪಾತ್ರವನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಂಜಲಿ ರೋಲ್ ಅಲ್ಲಿ ರಾಶಿ ಖನ್ನಾ ಅವರು ಪರ್ಫೆಕ್ಟ್ ಆಗಿ ಸೂಟ್ ಆಗಿದ್ದಾರೆ. ವೈವಾ ಹರ್ಷ ಅವರು ಈ ಸಿನಿಮಾದಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿರುವಂತ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಟೆಕ್ನಿಕಲಿ ಮೂವಿ ತುಂಬಾ ಚೆನ್ನಾಗಿದೆ. ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಅವರು ಪ್ರೊಡ್ಯೂಸ್ ಮಾಡಿರೋದ್ರಿಂದ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆರ್ ವೆರಿ ಗುಡ್. ತಮನ್ ಅವರ ಸಾಂಗ್ಸ್ ಹಾಗೂ BGM ಎರಡೂ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಇಸ್ ಗುಡ್. ಡೆಬ್ಯೂಟೆಂಟ್ ಡೈರೆಕ್ಟರ್ ನೀರಜ ಕೋನ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿರ್ತಾರೆ. ಹೌದು, ಈ ಸಿನಿಮಾದ ಡೈರೆಕ್ಟರ್ ಒಬ್ಬ ಮಹಿಳೆ. ಮೊದಲ ಪ್ರಯತ್ನದಲ್ಲೇ ಒಂದೊಳ್ಳೆ ಸಬ್ಜೆಕ್ಟ್ ಅನ್ನ ತಗೊಂಡಿದ್ರು ಕೂಡ ಅದನ್ನ ಇನ್ನಷ್ಟು ಎಂಟರ್ಟೈನಿಂಗ್ ಆಗಿ ಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿರೋದು. ಮೂವಿಲಿ ಕೆಲವು ರೊಮ್ಯಾಂಟಿಕ್ ಸೀನ್ಸ್ ಇದ್ದು ಫ್ಯಾಮಿಲಿ ಜೊತೆ ನೋಡದೇ ಇರೋದೇ ಒಳ್ಳೇದು. ಸೊ ನೀವೇನಾದ್ರೂ ಸ್ವಲ್ಪ ಡಿಫರೆಂಟ್ ಆಗಿರುವಂತ ಟ್ರಯಾಂಗಲ್ ಲವ್ ಸ್ಟೋರಿಯನ್ನ ನೋಡ್ಬೇಕು ಅನ್ಕೊಂಡಿದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಸೊ ಇದಾಗಿರುತ್ತೆ ತೆಲುಸು ಕದಾ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.